ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರೆಯಲ್ಪಡುತ್ತೆ. ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗುವಂತ ಕಾಲ ಸನ್ನಿಹಿತವಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಪ್ರೆಸ್ ಮೀಟ್ ಮಾಡುತ್ತೆ. ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಗೆ ಕೌಂಟ್ ಡೌನ್ ಶುರುವಾಯಿತು. ಈಗ ನಾಳೆಯೇ ದೇಶದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸುತ್ತೆ. 7 ಹಂತಗಳಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ. ನಾಳೆ ಮಧ್ಯಾಹ್ನದಿಂದಲೇ ದೇಶದಲ್ಲಿ ನೀತಿ ಸಂಹಿತೆ ಜಾರಿಯಾಗುತ್ತೆ. ಏಪ್ರಿಲ್ 2ನೇ ವಾರದಲ್ಲಿ ಶುರು, ಏಪ್ರಿಲ್ 3ನೇ ವಾರದಲ್ಲಿ ಅಂತ್ಯವಾಗುತ್ತೆ ಚುನಾವಣೆ. ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಚುನಾವಣೆ ನಡೆಯಬಹುದು. 3ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ನಾಳೆ ಕೋಡ್ ಆಫ್ ಕಂಡಕ್ಟ್, ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಾದರೆ ನಾಳೆಯಿಂದ 45 ದಿನಗಳ ಕಾಲ ನೀತಿ ಸಂಹಿತೆ ಈ ದೇಶದಲ್ಲಿ ಜಾರಿ ಇರುತ್ತೆ. ಚುನಾವಣೆಗೆ ನಾನಾ ರೀತಿಯ ಕಸರತ್ತುಗಳು, ನಾನಾ ರೀತಿಯ ತಯಾರಿಗಳು ನಡೆದಿದ್ದಾವೆ. ಚುನಾವಣಾ ಆಯೋಗ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. 543 ಕ್ಷೇತ್ರಗಳಲ್ಲಿ ನಡೆಯುವಂಥ ಚುನಾವಣೆ ಏಕಕಾಲಕ್ಕೆ ನಡೆಸಲಿಕ್ಕೆ ಸಾಧ್ಯವಾಗತ್ತಾ, ಅಥವಾ 2-3 ಹಂತಗಳಲ್ಲಿ ಅದನ್ನು ವಿಭಜನೆ ಮಾಡಿಕೊಂಡು ಕೆಲ ರಾಜ್ಯಗಳ ಚುನಾವಣೆಯನ್ನು ಮೊದಲ ಹಂತದಲ್ಲಿಯೂ, ಇನ್ನುಳಿದ ರಾಜ್ಯಗಳ ಚುನಾವಣೆಗಳನ್ನು 2ನೇ ಹಂತದಲ್ಲಿಯೂ ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಕರ್ನಾಟಕ ಬಹುತೇಕ 2 ಅಥವಾ 3ನೇ ಹಂತಗಳಲ್ಲಿ ಚುನಾವಣೆಯ ನಡೆಯುವ ಸಾಧ್ಯತೆ. ಈ ಬಾರಿ ಹಂತಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು 6-7 ಫೇಸ್ಗಳಲ್ಲಿ, ಒಂದು 7 ಹಂತಗಳಲ್ಲಿ ಚುನಾವಣೆ ನಡೆಸಿ ಬಿಡಬಹುದು ಅಂತ ಹೇಳಿ. ಏಕಕಾಲಕ್ಕೆ ನಡೆಸಲಿಕ್ಕೆ ಕಷ್ಟವಾಗುತ್ತೆ. ಬೇರೆ ಬೇರೆ ಹಂತಗಳಾದರೆ ಸುಲಭ ಸಾಧ್ಯವಾಗುತ್ತೆ ಅನ್ನೋ ಲೆಕ್ಕಾಚಾರ. ಅಲ್ಲಿಗೆ ಕುತೂಹಲದಿಂದ ಕಾಯ್ತಾ ಇರುವಂಥ ಕ್ಷಣ ಬಂದ್ಬಿಟ್ಟಿದೆ. ನಾಳೆ ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಅದಷ್ಟು ಮಾಹಿತಿ ನಮ್ಮ ಕಲೀಗ್ ನೀತಿ ಕೊಡ್ತಾರೆ. ನೀತಿ, ಗಮನಿಸ್ತಾ ಇದ್ದೀವಿ ದೇಶದಲ್ಲಿ ಬಹಳ ದೊಡ್ಡ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಯಲ್ಪಡುವಂಥ ಚುನಾವಣೆ ಭಾರಿ ಕುತೂಹಲ ಅಂತೂ ಕೆರಳಿಸ್ತಾ ಇದೆ. ಈ ಬಾರಿ 3ನೇ ಬಾರಿ ಗದ್ದುಗೆ ಹಿಡಿಬೇಕು ಅಂತ BJP, ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್, ಈಗ ಅನೇಕ ರೀತಿಯ ತಯಾರಿಗಳು ರಾಜಕೀಯವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇಡೀ ದೇಶ 543 ಕ್ಷೇತ್ರಗಳು, ಯಾವ ರೀತಿ ಚುನಾವಣೆ ಆಗಬಹುದು ಅನ್ನೋ ನಿರೀಕ್ಷೆ ಸದ್ಯಕ್ಕೆ ನಾವು ಮಾಡ್ಕೊಳ್ಬೋದು ಅಂತ ಹೇಳಿ. ಎಸ್ ದಶರಥ್, ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದ್ದಂಥ ದಿನ ಇನ್ನೇನು ಸನ್ನಿಹಿತ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಯಾವಾಗ ಅನೌನ್ಸ್ ಮಾಡಲಾಗತ್ತೆ, ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರ್ತಾರೋ ಅಥವಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅನ್ನುವಂಥ ಕುತೂಹಲದಲ್ಲಿ ದೇಶದ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಇನ್ನೇನು ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಜ್ಞಾನ ಭವನದಲ್ಲಿ ಚುನಾವಣಾ ಮುಖ್ಯ ಆಯುಕ್ತ ರಾಜು ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗತ್ತೆ. ಚುನಾವಣಾ ದಿನಾಂಕ, ಹಾಗೇನೆ ಮತ ಎಣಿಕೆ, ಹಾಗೇನೆ ಅನೌನ್ಸ್ಮೆಂಟ್, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದಲೇ ನೀತಿ ಸಂಹಿತೆ ಕೂಡ ಜಾರಿ ಆಗುತ್ತೆ. ಯಾವುದೇ ಹೊಸ ಯೋಜನೆಗಳನ್ನ ಅನೌನ್ಸ್ ಮಾಡೋ ಹಾಗಿಲ್ಲ, ಯಾವುದೇ ಶಂಕುಸ್ಥಾಪನೆಗಳಾಗಿರ್ಬೋದು, ಇದ್ಯಾವುದನ್ನು ಕೂಡ ನಾಳೆ ಮಧ್ಯಾಹ್ನದಿಂದಲೇ ಮಾಡೋ ಹಾಗಿಲ್ಲ. ಇನ್ನು ಯಾವ ಹಂತದಲ್ಲಿ ಚುನಾವಣೆಗಳು ನಡೀಬಹುದು, ಕರ್ನಾಟಕದಲ್ಲಿ ಯಾವ ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ನಾವು 2014ರಲ್ಲಿ ನೋಡಿದ್ರೆ 9 ಹಂತದಲ್ಲಿ ಚುನಾವಣೆ ಆಗಿತ್ತು. 2019ರಲ್ಲಿ 7 ಹಂತದಲ್ಲಿ ಚುನಾವಣೆ ಆಗಿತ್ತು. ಈ ಬಾರಿಯೂ ಕೂಡ 7 ಹಂತದಲ್ಲಿ ಚುನಾವಣೆ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ ಅಂದ್ರೆ ಲೋಕಸಭಾ ಚುನಾವಣೆಯ ಡೇಟ್ ಜೊತೆಗೆ ವಿಧಾನಸಭಾ ಚುನಾವಣೆಯ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಅದು ಸಿಕ್ಕಿಂ, ಹಾಗೇನೆ ಅರುಣಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಒಡಿಶಾ, ಈ 4ರ ವಿಧಾನಸಭಾ ಚುನಾವಣೆಯ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಇನ್ನು ಕರ್ನಾಟಕದಲ್ಲಿ 2 ಅಥವಾ 3ನೇ ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಕಳೆದ ಬಾರಿಯೂ ಕೂಡ ಅದೇ ರೀತಿ ಆಗಿತ್ತು. ಅಂದ್ರೆ ನಮಗೆ ಏಪ್ರಿಲ್ 2ನೇ ವಾರದಿಂದ ಚುನಾವಣೆ ಶುರುವಾದ್ರೆ ಮೇ 3ನೇ ವಾರದವರೆಗೂ ಕೂಡ ಚುನಾವಣೆ ನಡೆಯುತ್ತೆ. ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಚುನಾವಣೆ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ 7 ಅಥವಾ 8 ಹಂತಗಳಲ್ಲಿ, ಕಳೆದ ಬಾರಿ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ 7 ಅಥವಾ 8 ಹಂತಗಳಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಏಪ್ರಿಲ್ 2ನೇ ವಾರದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಹಿಂದೆಯಿಂದಲೂ ಕೂಡ ಚುನಾವಣೆ ಅಂತ ಯಾವಾಗ ಹೇಳಿದ್ರು ಅಲ್ಲಿಂದ ಚುನಾವಣಾ ತಯಾರಿಗಳು, ಸಿದ್ಧತೆಗಳು ನಡೀತಾ ಇತ್ತು. ಇನ್ನೇನು ನಾಳೆ
ಮಧ್ಯಾಹ್ನದಿಂದಲೇ ನೀತಿ ಸಂಹಿತೆ ಜಾರಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಇವತ್ತು ಮತ್ತು ನಾಳೆ ಮಧ್ಯಾಹ್ನದವರೆಗೆ ಇನ್ನೆಷ್ಟು ಶಂಕುಸ್ಥಾಪನೆಗಳಾಗುತ್ತೋ, ಎಷ್ಟು ಕಾಮಗಾರಿಗಳು ನಡೆಯುತ್ತೋ, ಎಷ್ಟು ಹೊಸ ಯೋಜನೆಗಳನ್ನು ಜಾರಿ ಮಾಡಿಬಿಡ್ತಾರೋ ಅನ್ನುವಂಥ ಪ್ರಶ್ನೆ ಕೂಡ ಜನರಲ್ಲಿ ಸಹಜವಾಗಿ ಇದ್ದೇ ಇದೆ. ಈಗಾಗಲೇ ಬಿಜೆಪಿ, ಕಾಂಗ್ರೆಸ್ ತಮ್ಮ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ, ಎರಡನೇ ಪಟ್ಟಿಯನ್ನು ಬಿಜೆಪಿ ಕೂಡ ರಿಲೀಸ್ ಮಾಡಿದೆ. ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ ಇದೆ, ಕೆಲವು ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ. ಜೆಡಿಎಸ್ ನಾಯಕರುಗಳು ಕೂಡ ಒಂದಷ್ಟು ಗೊಂದಲದಲ್ಲಿದ್ರು. ಅದೆಲ್ಲದಕ್ಕೂ ಕೂಡ ಅಂತಿಮವಾಗಿ ತೆರೆ ಬೀಳುವಂತಹ ದಿನ ಸನ್ನಿಹಿತವಾಗ್ತಾ ಇದೆ. ದಶರಥ್, ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಮುಖ್ಯ ಆಯುಕ್ತರು ಈ ಒಂದು ದಿನಾಂಕವನ್ನ, ಯಾವತ್ತು ಚುನಾವಣೆ ನಡೆಯುತ್ತೆ, ಯಾವತ್ತು ಎಣಿಕೆ ಇರುತ್ತೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಅನೌನ್ಸ್ ಮಾಡಲಿದೆ. ಇನ್ನು ಚುನಾವಣಾ ಆಯೋಗ ಕೂಡ ಎಲ್ಲಾ ತರದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತ. ವಿಧಾನಸಭಾ ಚುನಾವಣೆ 4 ವಿಧಾನಸಭಾ ಚುನಾವಣೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಕೂಡ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಸ್, ಇದರ ಜೊತೆಗೆ ನೋಡಿ, ಇಡೀ ದೇಶಾದ್ಯಂತ ನಡೆಯುವಂಥ ಚುನಾವಣೆಗೆ ಬಹಳ ದೊಡ್ಡ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಈಗ EVM ಮೂಲಕವೇ ಚುನಾವಣೆ ನಡೆಯುತ್ತೆ, ಆದರೂ ಕೂಡ ಅನೇಕ ಸಿದ್ಧತೆಗಳಿರುತ್ತೆ. ಈ ಭಾಗವಾಗಿ ಚುನಾವಣಾ ಆಯೋಗ ಜೊತೆಗೆ ಈ ಬಾರಿ ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿದ್ರೆ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ನಡೆಯುವ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಎಲ್ಲೋ ಮತಗಟ್ಟೆಯಲ್ಲಿ ಅಕ್ರಮ ನಡೆಯುತ್ತೆ ಅಥವಾ ಅಕ್ರಮ ನಡೆಸ್ತಾರೆ ಅನ್ನೋದು, ಅದೆಲ್ಲವೂ ಕೂಡ ಬಹಳ ಪಿನ್ ಟು ಪಿನ್ ಸಿದ್ಧತೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿಯೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಡಬೇಕಾಗತ್ತೆ ಅಂತ ಹೇಳಿ ನೀತಿ. ಎಸ್ ದಶರಥ್, ನಾರ್ಮಲ್ ಆಗಿ ಚುನಾವಣೆ ಅಂತ ಬಂದಾಗ್ಲೇನೆ ಎಲ್ರಿಗೂ ಇರುವಂತ ಪ್ರಶ್ನೆ, ಪಾರದರ್ಶಕವಾಗಿ ಚುನಾವಣೆ ನಡಿಬೇಕು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು, ಗೊಂದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಈ ಬಾರಿ ಅಂತೂ ಚುನಾವಣಾ ಆಯೋಗದಲ್ಲಿ ಪ್ರಮುಖವಾದಂಥ 2 ಹುದ್ದೆಗಳು ಖಾಲಿ ಆಗಿತ್ತು. ಆ ಆಯ್ಕೆಯ ವಿಚಾರದಿಂದ ಹಿಡಿದು ಚುನಾವಣೆ ನಡೆಯೋ ವಿಚಾರದವರೆಗೂ ಕೂಡ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗತ್ತಾ ಅಥವಾ ಮೇಂಟೈನ್ ಮಾಡ್ತಾರಾ, ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸ್ತಾರೆ. ಯಾಕಂದ್ರೆ ವಿರೋಧ ಪಕ್ಷಗಳು ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದು, ಇಲ್ಲ ಎಲ್ಲ ಇಲಾಖೆಗಳು ಬಿಜೆಪಿಯ ಅಂಡರ್ನಲ್ಲೇ ಬರುತ್ತೆ ಅಥವಾ ಎಲ್ಲವೂ ಅವರ ಹಿಡಿತದಲ್ಲೇ ಇದೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಚುನಾವಣೆಯನ್ನ ಮಾಡ್ಕೊಳ್ತಾರೆ, ಅವ್ರಿಗೆ ಯಾರು ಬೇಕೋ ಅವರನ್ನ ನೇಮಕ ಮಾಡ್ಕೊಳ್ತಾರೆ ಅನ್ನೋದು ಒಂದ್ ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಕಳೆದ ಚುನಾವಣೆಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಚುನಾವಣೆ ಯಾಕೆ ಬಹಳ ವಿಭಿನ್ನ ಅನ್ಸುತ್ತೆ ಅಥವಾ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ, ಈಗ ಆಲ್ರೆಡಿ 2 ಬಾರಿ ಮೋದಿ ಅಧಿಕಾರವನ್ನು ಅನುಭವಿಸಿದ್ದಾರೆ, 3ನೇ ಬಾರಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಿಜೆಪಿಯು ಅದೇ ರೀತಿಯಾಗಿ ಉತ್ಸುಕವಾಗಿ ಕೆಲಸವನ್ನ ಮಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ಕೆಲವೊಂದಷ್ಟು ಕ್ಷೇತ್ರಗಳು ಅಥವಾ ಕೆಲವೊಂದಷ್ಟು ವಲಯಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಅದು ಬಿಜೆಪಿಯ ಅಂಡರ್ನಲ್ಲಿ ಬರುತ್ತೆ. ಹಾಗಾಗಿ ನಮಗೆ ಈ ಚುನಾವಣೆ ಹೇಗೆ ಪಾರದರ್ಶಕವಾಗಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಶಂಕುಸ್ಥಾಪನೆಗಳಾಗಿರ್ಬೋದು, ಹೊಸ ಯೋಜನೆಗಳನ್ನಾಗಿರ್ಬೋದು, ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡುವಂಥದ್ದಾಗಿರ್ಬೋದು, ಆ ಥರದ್ದು ಬೆಳವಣಿಗೆಗಳು ಕೂಡ ಆಗತ್ತೆ ಅಂತ. ಸೊ ಚುನಾವಣಾ ಆಯೋಗ ಎಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು, ಬಹಳ ಪಾರದರ್ಶಕವಾಗಿ ಈ ಚುನಾವಣೆ ನಡಿಬೇಕು ಅಂತ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಕೆಲವು ಕಡೆಯಲ್ಲಿ ಕೋಮುಗಲಭೆ ಆಗಿದ್ದು ಇದೆ, ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದ್ದು ಕೂಡ ಇದೆ. ಆ ಥರ ಯಾವುದೇ ಕೆಲಸಗಳಾಗಬಾರ್ದು. ಅತಿ ಸೂಕ್ಷ್ಮ ಮತಗಟ್ಟೆಗಳು ಯಾವ್ಯಾವಿದೆ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮತ್ತು ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಗಲಾಟೆಗಳಾಗೋದಾಗಿರ್ಬೋದು, ಈ ಥರದ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಸಿದ್ಧತೆಯನ್ನ ಚುನಾವಣಾ ಆಯೋಗ ಕೂಡ ಮಾಡಿಕೊಂಡಿದೆ. ದಶರಥ್, ಎಸ್, ಥ್ಯಾಂಕ್ ಯು ನೀತಿ, ನಿಮ್ಮಲ ಮಾಹಿತಿಗೆ.